ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಫುಲ್ ವಿಡಿಯೋ ನೋಡಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ. ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋನ ನೋಡಿ. ಸೊ ತುಂಬ ಯೂಸ್ಫುಲ್ ಆಗಿರೋವಂಥ ವಿಡಿಯೋ, ಯಾಕಂದರೆ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಇವತ್ತು ಆಲ್ರೆಡಿ ಬುಧವಾರ, ನಾಳೆ ಇಲ್ಲ ನಾಡಿದ್ದು ಹಬ್ಬ ಇದೆ. ಸೊ ಹಾಗಾಗಿ ಹೂವು ತೊಗೊಂಬರೋದಕ್ಕೆ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಯಾವ್ಯಾವ ರೇಟ್ ಇದೆ, ಯಾವ್ಯಾವ ಹೂವು ಎಷ್ಟೆಷ್ಟಾಗಿದೆ ರೇಟು ಅಂತ ಅಂದ್ಬಿಟ್ಟು ನೋಡೋಣ. ನೆನ್ನೆನೆ ಮನೆ ಹತ್ರ ಮಾರ್ಕೆಟ್ಗೆ ಹೋದಾಗ ಮಲ್ಲಿಗೆ ಹೂವು 1/4 kg 250 300 ರೂಪೀಸ್ ಇತ್ತು, ಮುಗ್ತರೋದೆಲ್ಲ ನಾನು. ಸೊ ಮತ್ತು ತಾವರೆ ಹೂವು 2 ತಾವರೆ ಹೂವಕ್ಕೆ 120 ರೂಪಾಯಿ ಆಗಿತ್ತು. ಸೊ ಇನ್ನು ಕನಕಾಂಬರ ಹೂವು, ಸಾವಂತಿಗೆ ಎಲ್ಲ ಯಾವ ರೇಟ್ ಆಗಿದೆ ಏನು ಅಂತ ಅಂದ್ಬಿಟ್ಟು ಹೋಗಿ ನೋಡಿಕೊಂಡು ತೊಗೊಂಡು ಬರೋಣ. ಯಾಕಂದರೆ ನಿಮಗೂ ಯೂಸ್ ಆಗುತ್ತಲ್ವ. ಸೊ ನೀವು ಹಬ್ಬಕ್ಕೆ ಎಲ್ಲ ಹೂವು ಎಲ್ಲ ತರಬೇಕು. ಸೊ ಹಾಗಾಗಿ ನೋಡೋಣ ಮಲ್ಲಿಗೆ ಹೂವಿನ ಹಾರ ಎಷ್ಟಿರುತ್ತೆ, ದಿಂಡು ಎಷ್ಟಿರುತ್ತೆ, ಮಲ್ಲಿಗೆ ಹೂವು ಬಿಡಿ ಹೂವು ಎಷ್ಟಿರುತ್ತೆ, ಕನಕಾಂಬರ ಹೂವು. ಸೊ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳಿ. ಇವತ್ತು ಬುಧವಾರ, ನಾಳೆ ಒಂದು ದಿವಸ ನಾಡಿದ್ದಲ್ವ. ಸೊ ಇವತ್ತು ತೊಗೊಬಂದರೆ ಓಕೆ, ಚೆನ್ನಾಗಿರುತ್ತೆ ಹೂವು. ಸೊ ಹಾಗಾಗಿ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು, ಇನ್ನು ನಾಳೆ ಹೋದರೆ ತುಂಬ ರಶ್ ಇರ್ತಾರೆ ಅಲ್ಲಿ ಜನ. ಹಣ್ಣುಗಳು ಎಲ್ಲ ತೊಗೊಂಡು ಬರ್ಬೋದು. ಸೊ ಹಣ್ಣುಗಳು ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಎಲ್ಲ 250 ಮೇಲೆ ಇದೆ kg. ಸೊ ಹಬ್ಬ ಬಂತು ಅಂದರೆ ಎಲ್ಲ ಜಾಸ್ತಿ ಮಾಡಿಬಿಡ್ತಾರೆ. ಹೂವು ಆಗಿರ್ಬೋದು, ಹಣ್ಣಾಗಿರ್ಬೋದು, ಎಲ್ಲ ರೇಟು ಜಾಸ್ತಿ ಆಗಿಬಿಡುತ್ತೆ. ಬಳೆಗಳು ಅದೆಲ್ಲ ನೋಡ್ಕೊಂಬರೋಣ. ಸೊ ಎಲ್ಲ ತೊಗೊಂಡು ಬಂದರೆ ಸೊ ನಾಳೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ನಾಡಿದ್ದು ದೇವ್ರು ಕೂರಿಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಸೊ ಮಾರ್ಕೆಟ್ಗೆ ಹೋಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಈಗ ಬಟ್ಟೆ ಎಲ್ಲ ಐರನ್ ಕೊಟ್ಟು ಮಕ್ಕಳನ್ನ ಕರ್ಕೊಂಡು ಬಂದು ಆಮೇಲೆ ಹೋಗಿ ಬರೋಣ ಮಾರ್ಕೆಟ್ಗೆ ಅಂತ ಹೇಳಿ. ಬನ್ನಿ, ಕ್ವಿಕ್ಕಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಎಲ್ಲರೂ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ. ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟಲ್ಲಿ ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಬುಧವಾರ ಇವತ್ತೇ ಎಲ್ಲ ಶಾಪಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಮಗೆ ಅವರು ಎಲ್ಲನೂ ತೊಗೊಳಕ್ಕೆ ಬಂದಿದ್ದಾರೆ. ಸೊ ಹೂವು, ಹಣ್ಣು, ತರಕಾರಿಗಳು, ಸೊಪ್ಪು ಎಲ್ಲ ತುಂಬ ಇದ್ವು. ಸೊ ನೋಡ್ತಾ ಇದ್ದೀರಲ್ಲ ಜನ ಎಷ್ಟಿದ್ದಾರೆ ಅಂತ. ಸೊ ಇಲ್ಲಿ ಬಳೆ ನೋಡಿ ಎಲ್ಲ ಕುಚ್ಚೇ ಇದೆ. ಸೊ ಪ್ಲೈನ್ ಬಳೆ 20 ರೂಪೀಸ್ 1 ಡಜನ್ನು, ಹೂವು ಇರೋವಂಥ ಬಳೆ ಸೊ 30 ರೂಪೀಸ್ 1 ಡಜನ್ನು ಹೀಗಿತ್ತು. ಎಲ್ಲ ಕಡೆನೂ ಅದೇ ರೇಟೇ ಇದೆ ಬಳೆಗಳದ್ದು. ಸೊ ನಾವು ಇಲ್ಲೆಲ್ಲ ನೋಡೋಣ, ಇನ್ನೊಂದೆರಡು ಅಂಗಡಿ ವಿಚಾರಿಸ್ಕೊಂಡು ಆಮೇಲೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು, ಎಲ್ಲನೂ ಫ್ರೆಶ್ ಆಗಿತ್ತು. ಹಣ್ಣು, ತರಕಾರಿಗಳು, ಹೂವು ಅಷ್ಟೇ ಎಲ್ಲ ಫ್ರೆಶ್ ಆಗಿತ್ತು. ಈಗ ಸಂಜೆ ನಾವು 4 ಗಂಟೆಲಿ ಬಂದಿರೋ ಅಂಥದ್ದು. ತಾವರೆ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ತೊಗೊಂಡು ಬಂದಿದ್ದಾರೆ. ಸೊ ಮಲ್ಲಿಗೆ ಹೂವು ಅಷ್ಟೇ 400 ರೂಪಾಯಿ, 1/4 kgಗೆ 400 ರೂಪಾಯಿ ಆಗಿದೆ ಮಲ್ಲಿಗೆ ಹೂವು. ಕನಕಾಂಬರ ಅಂತೂ ಸಿಕ್ಕಾಪಟ್ಟೆ ರೇಟು, ಮಾತಾಡ್ಸೋದಕ್ಕೆ ಆಗಲ್ಲ. ಇದು ಡೆಕೋರೇಷನ್ಗೆ ಬಳಸೋವಂಥದ್ದು. ಎಲ್ಲನೂ ಥರ ಕಟ್ಬಿಟ್ಟಿದ್ದಾರೆ. ಒಂದೊಂದು ಕಟ್ಟಿಗೆ 50 ಜೊತೆ 100 120 ಈ ಥರ, ಅಂದರೆ ಅದು ಯಾವ ರೀತಿ ಫ್ಲವರ್ಸ್ ಬಳಸಿದ್ದಾರೆ ಅದ್ರ ಮೇಲೆ. ಸೊ ಹಾಗಾಗಿ ಎಲ್ಲನೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಹಣ್ಣು ಅಷ್ಟೇ, ಮಿಕ್ಸ್ ಫ್ರೂಟ್ಸ್ ತೊಗೊಂಡ್ರೆ kg 250, ಒಂದೊಂದು ಕಡೆ 200 ಈ ರೀತಿ ಇತ್ತು. ಸೊಪ್ಪು ಅಷ್ಟೇ ತುಂಬ ಇತ್ತು, ಅಂದರೆ ಎಲ್ಲ ಕಟ್ಟಿ 20 ರೂಪಾಯಿ 30 ರೂಪಾಯಿ ಈ ರೀತಿ ಇದೆ. ಸೊ ಸುಂಕದಕಟ್ಟೆ ಇದು. ಸುಂಕದಕಟ್ಟೆ ಮಾರ್ಕೆಟ್ ಒಳಗಡೆ ನೋಡಿ ಎಷ್ಟು ಜನ ಇದ್ದಾರೆ. ಇನ್ನು KR ಮಾರ್ಕೆಟ್ಗೆ ಹೋದರೆ ಇನ್ನೂ ಸಿಕ್ಕಾಪಟ್ಟೆ ಜನ. ಪೈನಾಪಲ್ಲೇ ಜಾಸ್ತಿ ಇದೆ ನೋಡಿ. ಪೈನಾಪಲ್ ಎಷ್ಟು? ಸೊಪ್ಪುಗಳು ನೋಡಿ. ಹಣ್ಣು, ತರಕಾರಿಗಳು ಎಲ್ಲನೂ ನೀಟಾಗಿ ತೊಳೆದು ಬೆಳೆಸಬೇಕು. ಯಾಕಂದರೆ ಔಷಧಿ ಹೊಡೆದಿರ್ತಾರಲ್ವ. ಈಗ ಯಾವುದೇ ತರಕಾರಿ ಆಗಲಿ, ಸೊಪ್ಪು, ಹಣ್ಣು ಆಗಲಿ ಔಷಧಿ ಹೊಡಿದೇನೆ ಯಾವುದು ಬೆಳೆಯಲ್ಲ. ಸೊ ಚಿಕ್ಕ ಗಿಡ ಆಗಿದ್ದಾಗಲೇ ನಾವು ಊರಲ್ಲಿ ತೊಗರಿಕಾಯಿ ಗಿಡ, ಅವರೆಕಾಯಿ ಗಿಡ ಎಲ್ಲ ಹಾಕಿದ್ದೀವಲ್ಲ, ಸಣ್ಣ ಸಣ್ಣ ಸೊಸಿಲೇನೆ ಎಲ್ಲ ಎಲೆಗಳೆಲ್ಲ ಹುಳ ಆಗಿಬಿಟ್ಟಿದೆ. ಅದಕ್ಕೆ ಔಷಧಿ ಹೊಡೆದ್ರೇ ಮಾರ್ಕೆಟಿಗೆ ಬಂದಿದ್ದೀವಿ ಹೂವು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಸುಂಕದಕಟ್ಟೆಗೆ. ತುಂಬ ಚೆನ್ನಾಗಿದ್ದಾರೆ ಇಲ್ಲೇನೂ. ನೋಡೋಣ ಹೂವು ಎಷ್ಟಿರ್ಬೋದು ಅಂತ. ಹಾಗಾಗಿ ನೀವು ಮನೆಗೆ ಏನು ತೊಗೊಬಂದ್ರು, ಹೂವು, ಹಣ್ಣು, ಸೊಪ್ಪು, ತರಕಾರಿ ಏನು ತಂದ್ರೂ ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ನೀರಲ್ಲಿ ನೆನೆಸಿ ಒಂದು 2-3 ಸಲ ಚೆನ್ನಾಗಿ ತೊಳೆದು ಆಮೇಲೆ ಬಳಸಿ. ಇಲ್ಲಾಂದರೆ ಅದಕ್ಕೆ ಹೊಡೆದಿರೋವಂಥ ಕೆಮಿಕಲ್ಲು, ಔಷಧಿ ಎಲ್ಲ ನಮ್ಮ ಬಾಡಿಗೆ ಸೇರಿದ್ರೆ ಬೇರೆ ಬೇರೆ ಕಾಯಿಲೆಗಳು ಅದರಿಂದನೇ ಸ್ಟಾರ್ಟ್ ಆಗುವಂಥದ್ದು. ನೋಡಿ ಇಲ್ಲಿ ವಿಳೆದೆಲೆ ಇದೆ. ವಿಳೆದೆಲೆ ಕಟ್ಟು 150, 200, 180 ಆ ರೀತಿ ಇದೆ. ಎಲ್ಲ ಕಡೆನೂ ಒಂದೇ ರೇಟ್ ಇದೆ. ಒಂದೊಂದು ಕಡೆ ಮಾತ್ರ ಡಿಫ್ರೆನ್ಸ್ ಇದೆ ಅಷ್ಟೇ. 10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಇದೆ. ನಾವು ಸುಮಾರು ಕಡೆ ಎಲ್ಲ ಕಡೆನೂ ಸ್ಟಾರ್ಟಿಂಗಲ್ಲಿ ತುಂಬ ಜಾಸ್ತಿ ಅಂದ್ಕೊಂಡು ನಾವು ಒಳಗಡೆ ಎಲ್ಲ ಬಂದ್ವಿ. ಪೈಪ್ಲೈನ್ ರೋಡಲ್ಲೆಲ್ಲ ಬಂದು ಎಲ್ಲ ಕೇಳ್ಕೊಂಡು ಬಂದ್ವಿ. ನೋಡಿ ಸಾವಂತಿಗೆನೂ ಅಷ್ಟೇ ಎಲ್ಲ ಫ್ರೆಶ್ ಆಗಿ ಈಗ ಬಂದಿದೆ. 300 ಅಂತ 500 ಅಂತ 400 ಬನ್ನಿ ನೋಡ್ರಿ, ಯಾವುದು 400 ತಗೊಳ್ಳೋಣ. 400
ಅಂದರೆ ಹೂವದಲ್ಲೂ ವೆರೈಟಿ ಇದೆ ನೋಡಿ. ಅದು ವೈಟ್ ಸಾವಂತಿಗೆ ಇದೆ, ಎಲ್ಲೋ ಸಾವಂತಿಗೆ ಇದೆ, ಮತ್ತು ಬಟನ್ಸ್ ಇದೆ, ರೋಸ್ ಇದೆ, ಮಲ್ಲಿಗೆ ಹೂವು, ಕನಕಾಂಬರ ಎಲ್ಲ ಇದೆ. ಬಟ್ ಹಳ್ಳಿಯಿಂದ ಫ್ರೆಶ್ ಆಗಿ ಈಗ ತಂದಿದ್ದಾರೆ. ಈಗ ಟೈಮ್ ಆಲ್ರೆಡಿ 5 o'clock 5:15 ಆಗ್ತಾ ಇದೆ. ಸೊ ನೋಡಿ ಇಲ್ಲೂ ಅಷ್ಟೇ ಎಲ್ಲ ವೆರೈಟಿ ಇದೆ. ಒಂದೊಂದು ಚೆನ್ನಾಗಿದೆ, ಮೀಡಿಯಮ್ ಸೈಜ್ ಇದೆ, ತುಂಬ ಫ್ರೆಶ್ ಆಗಿರೋದು ತುಂಬ ಜಾಸ್ತಿ ರೇಟ್ ಇದೆ, ಆ ರೀತಿ ಇದೆ. ಸೊ ಎಲ್ಲ ಕಡೆನೂ ನೋಡಿಕೊಂಡು ಚೆನ್ನಾಗಿರೋ ಅಂಥದ್ದನ್ನ ತೊಗೊಂಡು ಬಂದ್ವಿ. ನೋಡಿ ಇಲ್ಲೂ ಅಷ್ಟೇ ಚೆನ್ನಾಗಿದೆ, ಎಲ್ಲ ಕಡೆನೂ ಒಂದೇ ರೇಟು, ಸೇಮ್ ರೇಟು, ಎಲ್ಲೂ ಏನು ಕಮ್ಮಿ ಇಲ್ಲ. ನೆಕ್ಸ್ಟ್ ಈಗ ಬಾಳೆಹಣ್ಣು ನೋಡೋಣ ಅಂತ ಬಂದ್ವಿ. ಅರಿಶಿನ ಕುಂಕುಮಕ್ಕೆ, ದೇವ್ರ ಪೂಜೆಗೆ ಎಲ್ಲ ಬೇಕಲ್ಲ. ಇದು ನಾಟಿ ಬಾಳೆಹಣ್ಣಿದು, ಏಲಕ್ಕಿ ಎಲ್ಲ. ಸೊ ಇದೆ 100 rupees kg. ಸೊ ಕುಂಕುಮ ಕೊಡೋಕೆ ಆಗುತ್ತೆ ಅನ್ನೋರು ತೊಗೊಬೋದು. ಇದು ಏಲಕ್ಕಿ ಬಾಳೆಹಣ್ಣು 150 ರೂಪಾಯಿ kg ಇದೆ. ಸೊ ಸುಮಾರು ಜನ ಎಲ್ಲ ಇದನ್ನೇ ತೊಗೊತಾ ಇದ್ರು. ಕಾಯಿ ಇರಬೇಕಾದ್ರೆ ಗೊತ್ತಾಗಲ್ಲ ಇದು ಏಲಕ್ಕಿನ ಅಥವಾ ನಾಟಿನ ಅಂತ. ಲಾಸ್ಟ್ ಟೈಮ್ ನಾವು ಹಾಗೆ ಆಗಿಬಿಟ್ಟಿತ್ತು. ನಾವು ಏಲಕ್ಕಿ ಬಾಳೆಹಣ್ಣು ಅಂತ ಅಂದ್ಬಿಟ್ಟು ಈ ಬಾಳೆಹಣ್ಣೆ ನಾಟಿ ಬಾಳೆಹಣ್ಣಲ್ಲ, ಏಲಕ್ಕಿ ಬಾಳೆಹಣ್ಣು ಅಂದ್ಕೊಂಡು ನಾಟಿ ಬಾಳೆಹಣ್ಣೆ ತೊಗೊಬಂದುಬಿಟ್ಟಿದ್ವಿ. ಆಮೇಲೆ ಹಣ್ಣಾದ್ಮೇಲೆ ಗೊತ್ತಾಯಿತು, 1-2 ದಿವಸ ಮೊದಲೇ ಕಾಯಿ ಥರದೇ ತೊಗೊಂಡು ಬಂದಿದ್ವಲ್ಲ, ಹಣ್ಣಾದ್ಮೇಲೆ ಗೊತ್ತಾಯಿತು ಇದು ಏಲಕ್ಕಿ ಎಲ್ಲ ನಾಟಿ ಅಂತ ಹೇಳಿ. ನೋಡಿ ಇದು ಚೆಂಡು ಹೂವು, ಇದು ಅಷ್ಟೇ kg 200 rupees. ಅಂದರೆ ದೇವ್ರಿಗೆ ಹಾಕಲ್ಲ ಈಗ ಚೆಂಡು ಹೂವು, ಮನೆ ಬಾಗಿಲಿಗೆ ಮತ್ತು ಒಳಗಡೆ ಡೆಕೋರೇಷನ್ಸ್ಗೆ ಏನಾದರೂ ಬಳಸ್ಕೊಬೋದು. ಇದೆಲ್ಲ ಬಟನ್ಸು ಮತ್ತು ಫ್ಲವರ್ ಎಲ್ಲ ವೆಲ್ವೆಟ್ ಥರ ಇದೆ, ಆ ಥರ ರೋಸ್, ಇದು ರೋಸ್ ಅಲ್ಲ ಬೇರೆ ಥರ ಇದೆ, ಅದೆಲ್ಲ ಇತ್ತು. ಮತ್ತು ಇಲ್ಲೂ ಪೈನಾಪಲ್ ಎಲ್ಲ ಕಡೆನೂ ಅಷ್ಟೇ 100 rupees 80 rupees ಜೋಡಿ ಆ ಥರದ್ದಿತ್ತು. ಸೊ ಇಲ್ಲಿ ತಾವರೆ ಹೂವನೇ ತುಂಬ ಕಡೆ ಇದ್ವು, ಯಾಕಂದರೆ ಲಕ್ಷ್ಮಿಗೆ ಪ್ರಿಯ ಇಷ್ಟ ಆಗಿರೋವಂಥದ್ದು ತಾವರೆ ಹೂವು, ಹಾಗಾಗಿ ತಾವರೆ ಹೂವು ತುಂಬ ಬೆಳೆಸ್ತಾರೆ ಈಗ. ಸೊ ಕನಕಾಂಬರ ಅಂತೂ ಸಿಕ್ಕಾಪಟ್ಟೆ ರೇಟು, ಮಾತಾಡ್ಸೋಕ್ಕೆ ಜನ ಇದ್ದಾರೆ ಅಂದರೆ ಹೂವು ತಗೊಳ್ಳೋದಕ್ಕೂ ಎಷ್ಟು ರೇಟು ಅಂತ ಕೇಳೋದಕ್ಕೂ ಜಾಗ ಇಲ್ಲ, ಅಷ್ಟು ಜನ ನಿಂತಿದ್ದಾರೆ ಒಂದೊಂದು ಕಡೆ ಗುಂಪಾಗಿ. ಸೊ ನೀವೇ ನೋಡ್ತಿರ್ಬೋದು ಮಾರ್ಕೆಟಿಗೆ ಬಂದರೆ ಯಾವ ರೀತಿ ಇರುತ್ತೆ ಅಂತ. ಹಣ್ಣು ಅಷ್ಟೇ ಎಲ್ಲ ಥರ ವೆರೈಟಿ ಫ್ರೂಟ್ಸ್ ತೊಗೊಂಡ್ರೆ 250 rupees kg. ಒಂದೊಂದು ಕಡೆ ಸಣ್ಣದಾಗಿರುವಂಥ ಸೈಜಲ್ಲಿ 200 rupees. ತುಂಬ ಇತ್ತು, ನಾವು ಹೋಗಿ ಎಲ್ಲ ನೋಡಿಕೊಂಡು ಬೇಕಾಗಿರುವಂಥ ಐಟಮ್ಸ್ನೆಲ್ಲ ತೊಗೊಂಡು ಬಂದ್ವಿ. ನೆಕ್ಸ್ಟು ತಾವರೆ ಹೂವನೇ ತುಂಬ ಕಡೆ ಇತ್ತು. ನಾನು ಲಾಸ್ಟ್ ಚಿಕ್ಕಪೇಟೆಗೆ ಹೋದಾಗ ವ್ಲಾಗ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ತಾವರೆ ಹೂವು ಎಷ್ಟು ದಪ್ಪ ತಾವರೆ ಹೂವು, ಒಂದು 15 ರೂಪಾಯಿ 2 ತೊಗೊಂಡು ಬಂದಿದ್ದೆ ನಾನು 30 ರೂಪಾಯಿ ಕೊಟ್ಟು. ಸೊ ಇವಾಗ ನೋಡಬೇಕು ಜೋಡಿ 120 150 ಆ ರೀತಿ ಇದೆ ತಾವರೆ ಹೂವು. ನೆಕ್ಸ್ಟು ಇಲ್ಲಿ ವಿಳೆದೆಲೆ ಇತ್ತು, ಇಲ್ಲಿ 100 120 ಅಂತ ಮಾರ್ತಾಯಿದ್ರು. ಸೊ ಹಾಗಾಗಿ ಇಲ್ಲಿ ಒಂದು ಕಟ್ಟು ತೊಗೊಂಡ್ವಿ. ಮಲ್ಲಿಗೆ ಒಂದು ಹಾರ ಕೇಳಿದ್ರೆ 1000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಮಧ್ಯದಲ್ಲಿ ತಾವರೆ ಹೂವು ಹಾಕಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಅಂದರೆ ದಪ್ಪನೂ ಇಲ್ಲ, ಮೊಗ್ಗೆಲ್ಲ ಈಗ ಕೊನೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಸಣ್ಣ ಹಾರ ಬರುತ್ತೆ. ಇದನ್ನೇ ಒಂದು ಹಾರಕ್ಕೆ 1000 ರೂಪಾಯಿ ಹೇಳ್ತಾ ಇದ್ದಾರೆ. ಸೊ ನೋಡಿ ಅಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ. ಮಲ್ಲಿಗೆ ಹೂವಿನ ಹಾರ ತುಂಬ ಚೆನ್ನಾಗಿರುತ್ತೆ. ಇದು ವಿಳೆದೆಲೆ ಅಷ್ಟೇ, ಇಲ್ಲೂ ಅಷ್ಟೇ 150 180 ಆ ರೀತಿ ಇತ್ತು ರೇಟು. ಸೊ ತುಂಬ ಕಾಸ್ಟ್ಲಿ, ಈಗಂತೂ ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ. ಹಣ್ಣು, ತರಕಾರಿ, ಸೊಪ್ಪು, ಹೂ ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ. ಹಬ್ಬ ಅಂದರೆ ಸೊ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಲ್ಲ ಈಗ. ಸೊ ಹಾಗಾಗಿ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ. ನೆಕ್ಸ್ಟ್ ಈ ಕಡೆ ಬಂದು ಇಲ್ಲೆಲ್ಲ ಬಳೆ ತೊಗೊಂಡು, ಎಲ್ಲ ಕಡೆನೂ ಬಳೆ ಅಷ್ಟೇ, ಡಜನ್ 20, ಫ್ಲವರ್ಸ್ ಇರೋವಂಥದ್ದು ಡಜನ್ 30. ಸೊ ಫ್ರೂಟ್ಸ್ ಎಲ್ಲ ಕಡೆನೂ 200 250. ದೇವರಿಂದ ಡೆಕೋರೇಷನ್ಗೆ ಈ ಥರ ಆರ್ಚ್ ಎಲ್ಲ ಇತ್ತಲ್ಲ, ಇದು 1500 ಅಂತೆ. ಸೊ ಇದು 2 days ಇರುತ್ತೆ ಅಂದಿದ್ದಕ್ಕೆ ಇರುತ್ತೆ. ನೀವು ಬ್ಯಾಕ್ ಸೈಡಿಂದ ಸ್ಪಂಜೆಲ್ಲ ಇತ್ತಲ್ಲ, ಅದಕ್ಕೆಲ್ಲ ನೀರು ಸ್ಪ್ರೇ ಮಾಡ್ತಾಯಿದ್ರೆ 2 days ಇರುತ್ತೆ ಅಂತ ಹೇಳಿದ್ರು ಅವರು. ನೆಕ್ಸ್ಟು ತುಂಬ ಚೆನ್ನಾಗಿತ್ತು, ಅದು ರೋಸ್ ಎಲ್ಲ ಹಾಕಿ ತುಂಬ ಗ್ರೀನು ಮತ್ತು ರೋಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ಸೊ ನೆಕ್ಸ್ಟ್ ಎಲ್ಲ ತೊಗೊಂಡು ಏನೇನು ಬೇಕು ಅಂತ ಎಲ್ಲ ನೆನಪಿಸ್ಕೊಂಡು, ಮತ್ತೆ ಬರೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ನೆನಪಿಸ್ಕೊಂಡು ಎಲ್ಲ ತೊಗೊಂಡು ಮತ್ತೆ ಬಂದ್ವಿ. ಈ ಥರ ಪ್ಲೇಟ್ಸ್ಗಳೆಲ್ಲ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಸೊ ಇದೆಲ್ಲ 50 80 100 ರೂಪಾಯಿ ಈ ರೀತಿ ಇತ್ತು. ಅಂದರೆ ಸೈಜ್ ಮೇಲೆ ಡಿಪೆಂಡು, ಚಿಕ್ಕದಾದರೆ 50, ದೊಡ್ಡದು ಸ್ವಲ್ಪ ಇನ್ನೂ ದೊಡ್ಡದು ಆದರೆ 80 100 ಆ ರೀತಿ ಇತ್ತು. ಚಿಕ್ಕಪೇಟೆಯಲ್ಲೆಲ್ಲ ಇನ್ನೂ ಸ್ವಲ್ಪ ಒಂದು 10 rupees ಕಮ್ಮಿಗೆ ಸಿಗ್ತಾಯಿತ್ತು. ಲಾಸ್ಟ್ 1 ಮಂತಲ್ಲೇನೋ ನಾವು ಚಿಕ್ಕಪೇಟೆಗೆ ಹೋಗಿದ್ವಲ್ಲ ಆಗ. ಮತ್ತು ದೇವ್ರದ್ದು ಕೈ ಕಾಲುಗಳು ಮತ್ತು ಇದು ಜಡೆದು ಎಲ್ಲನೂ ನೋಡಿ. ಇದು ಈ ಅಂಗಡಿಲಂತೂ ತುಂಬ ಇತ್ತು, ಎಲ್ಲನೂ ಇತ್ತು, ಎಲ್ಲ ವೆರೈಟಿ ಎಲ್ಲ ಇಟ್ಟಿದ್ರು ಇಲ್ಲಂತೂ. ತುಂಬ ಚೆನ್ನಾಗಿತ್ತು, ಏನೇನು ಬೇಕೋ ಎಲ್ಲ ಐಟಮ್ಗಳು ದೇವ್ರಿಗೆ ಕೂರಿಸೋದಕ್ಕೆ, ಮಣೆಗಳಾಗಿರ್ಬೋದು, ದೇವ್ರಿಗೆ ಕುಂಕುಮ ಕೊಡೋದಕ್ಕೆ, ಅದೇ ರಿಟರ್ನ್ ಗಿಫ್ಟ್ ಕೊಡ್ತಾರಲ್ಲ ಆ ಥರದ್ದು, ಮತ್ತು ಬಾಳೆಕಂದಿಗೆ, ಮತ್ತು ಈಗೆಲ್ಲ ದೇವ್ರನ್ನ ಕೂರಿಸೋದಕ್ಕೇ ಸ್ಟ್ಯಾಂಡ್ ಎಲ್ಲ ಬಂದಿದೆಯಲ್ಲ ಆ ರೀತಿದಿತ್ತು. ಮತ್ತು ಬ್ಲೌಸ್ ಪೀಸ್ಗಳು ಎಲ್ಲ ಇಟ್ಕೊಂಡಿದ್ರು ನೋಡಿ. ಇಲ್ಲೆಲ್ಲ ಬ್ಲೌಸ್ ಪೀಸ್ಗಳು ಇಟ್ಕೊಂಡಿದ್ದಾರೆ. ತೆಂಗಿನಕಾಯಿ ಅಂತೂ 50 60 ಈ ರೀತಿ ರೇಟ್ ಇತ್ತು. ನೆಕ್ಸ್ಟ್ ನೋಡ್ಬೋದು ಜೋಳ, ನಾಟಿ ಜೋಳ ಮತ್ತು ಸ್ವೀಟ್ ಕಾರ್ನ್ ಎಲ್ಲ ಇತ್ತು, 10 ರೂಪಾಯಿ ಒಂದು. ಸೊ ಎಲ್ಲ ತೊಗೊಂಡ್ವಿ, ನೋಡಿಕೊಂಡು ನಿಧಾನಕ್ಕೆ ಒಂದು ರೌಂಡ್ ಆಯಿತು. ನಾವು ಆ ಕಡೆಯಿಂದ ಈ ಕಡೆವರೆಗೂ ಒಂದು ರೌಂಡ್ ಬಂದ್ವಿ ಫುಲ್ಲು. 40 ಸಣ್ಣಗವೇ ಅವೇ 50 ಇಟ್ಬಿಟ್ರಾಯ್ತು.
ಮೊದಲೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾನೆ ಇರಲಿಲ್ಲ ಎಲ್ಲರ ಮನೆಗಳಲ್ಲೂ, ಯಾರ್ದೋ ಒಬ್ಬೊಬ್ಬರು ಮನೆ ರಿಲೇಟಿವ್ ಮನೇಲಿ ಮಾಡ್ತಾಯಿದ್ರೆ ಎಲ್ಲ ರಿಲೇಟಿವ್ಸು ಅವ್ರ ಮನೆಗೆ ಹೋಗ್ತಾ ಇರೋರು. ಬಟ್ ಈಗಂತೂ ಮನೆ ತಪ್ಪದಿರ ಹಳ್ಳಿಗಳಲ್ಲಾಗಿರಲಿ ಸಿಟಿಲಾಗಿರಲಿ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ರೇಟೆಲ್ಲ ಜಾಸ್ತಿ ಆಗಿದೆ ಅನಿಸುತ್ತೆ. ಅಮ್ಮ ಗಂಟೆ ಅಂಗಡಿ ಅರಿಶಿನ ಕುಂಕುಮ ಮಾಲೆ ಅಡಿಕೆ ನೋಡ್ಬೋದು. ಎಲ್ಲರೂ ಎಲ್ಲ ಹೂವು ಹಣ್ಣು ಮತ್ತು ಡೆಕೋರೇಷನ್ ತಗೊಂಡ್ತಾ ಇದ್ದಾರೆ. ಮಲ್ಲಿಗೆ ಹೂವು ಹರಳದಂಗೆ ಆಗ್ತಾ ಇದೆ. ಸೊ ಮೊಗ್ಗು ಥರ ಇದ್ದರೆ ಸ್ವಲ್ಪ ರೇಟ್ ಜಾಸ್ತಿ, ಹರಳಿರೋದಾದರೆ ಸ್ವಲ್ಪ ಕಮ್ಮಿ, ಅಂದರೆ ಸ್ವಲ್ಪ ಅಂದರೆ ಒಂದು 50 ರೂಪಾಯಿ ಕಮ್ಮಿ ಅಷ್ಟೇ. ನೆಕ್ಸ್ಟ್ ಈ ಕಡೆ ಬಾಳೆಕಂದೆಲ್ಲ ಹಾಕ್ಕೊಂಡಿದ್ರು ಬಸ್ ಸ್ಟಾಪಲ್ಲಿ, ಜೋಡಿ 40 80 ದೊಡ್ಡದಾದರೆ ಅಂತ ಹೇಳಿ. ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು 150 ರೂಪಾಯಿ ಕೆಜಿ ಎಲ್ಲ ನೋಡಿಕೊಂಡು ಲಾಸ್ಟಲ್ಲಿ ಬಸ್ ಹತ್ತಿದ್ವಿ. ಸೊ ಹಬ್ಬಕ್ಕೆ ಈ ರೀತಿ ಇತ್ತು ಎಲ್ಲ ಶಾಪಿಂಗ್ ಪರ್ಚೇಸಿಂಗ್. ಫ್ರೆಶ್ ಆಗಿದೆ ನೋಡಿ ಫ್ರೂಟ್ಸ್ ಎಲ್ಲನೂ ಎಲ್ಲ ತೊಗೊಂಡು ಬಂದ್ವಿ. ಸಿಕ್ಕಾಪಟ್ಟೆ ಜನ ಇದ್ದರು, ಸಿಕ್ಕಾಪಟ್ಟೆ ರೇಟು ಕೂಡ. ಹೂವು ಏನು ಮಲ್ಲಿಗೆ ಹೂವು 1/4 kg 400 ರೂಪಾಯಿ ಆಗಿದೆ. ಸೊ ಸಾಮಂತಿಗೆನೂ ಅಷ್ಟೇ ಕೆಜಿ 400 500 ರೂಪಾಯಿ ಆ ರೀತಿ ರೇಟ್ ಇದೆ. ಸೊ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ಹಬ್ಬಕ್ಕೆ. ಎಲ್ಲರೂ ಮಾತಾಡ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ, ಎಲ್ಲ ಒಂದೇ ರೇಟೇ ಹೇಳ್ತಾ ಇರ್ತಾರೆ ಜನ. ಇವತ್ತೆಲ್ಲ ತೊಗೊಳೋದಕ್ಕೆ ತುಂಬ ಜನ ಇದ್ದರು. ಸೊ ಹಾಗಾಗಿ ನಾವು ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದ್ವಿ. ಸೊ ಹಾಗೆ ಇವತ್ತಿನ ಶಾಪಿಂಗ್ ಹೀಗಿತ್ತು. ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಮಲ್ಲಿಗೆ ಹೂವು ತೊಗೊಂಡು ಬಂದಿದ್ದೆ. ಸೊ ಕಟ್ತಾ ಇದ್ದೀನಿ. ಈಗ ಮೊಗ್ಗು ಥರನೇ ಇದೆ, ಕಟ್ಟಿಟ್ಕೊಂಡ್ಬಿಟ್ರೆ ಸೊ ಚೆನ್ನಾಗಿರುತ್ತೆ. ಹಾಗಾಗಿ ಈಗೆಲ್ಲ ಕಟ್ಟಿ ಫ್ರಿಜ್ಜಲ್ಲಿಟ್ಟರೆ ಒಂದು 2 ಕವರ್ ಹಾಕಿ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.